ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವರದರಾಜ್, ಡೈರೆಕ್ಟರ್ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್, ಹೊಸಕೋಟೆ ಟೋಲ್ ಬಳಿ, ಬ್ಯಾಂಗ್ಳೂರು ಗ್ರಾಮಾಂತರ. ಚಿತ್ರಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಪ್ಪ ಅಂದರೆ, ಒಬ್ಬ ನರರೋಗ ಶಸ್ತ್ರಚಿಕಿತ್ಸಾ ತಜ್ಞನಾಗಿ, ನ್ಯೂರೋ ಸರ್ಜನ್ ಆಗಿ ಇದೇ ಆಸ್ಪತ್ರೆಯಲ್ಲಿ ಸುಮಾರು ಈ ಪ್ರಾಂತದಲ್ಲಿ, ಹೊಸಕೋಟೆ ಪ್ರಾಂತದಲ್ಲಿ ಸುಮಾರು 15 ವರ್ಷಗಳಿಂದ ನಾನಿಲ್ಲಿ ಸೇವೆ ಸಲ್ಲಿಸ್ಕೊಂಡ್ಬಂದಿದ್ದೇನೆ. ಇವತ್ತು ನನ್ನ ಒಂದು ಉದ್ದೇಶ ಏನಪ್ಪ ಅಂದರೆ, ನಮ್ಮ ಎಲ್ಲ ಚಿತ್ರಲೋಕ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೋಸ್ಕರ ಒಂದು ಬಹುಮುಖ್ಯವಾಗಿ ಆರೋಗ್ಯಕರವಾದ ಒಂದು ಮಾಹಿತಿನ, ನಮ್ಮ ಈ ನಾಯಿ ಕಡಿತ ನಾವೆಲ್ಲ ಗೊತ್ತಿರುತ್ತೆ, ನಾಯಿ ಕಡಿದ್ರೆ ಏನಾಗುತ್ತೆ ಅನ್ನೋದನ್ನ ಆ ಒಂದು ಮಾಹಿತಿನ ಕೊಡೋದಕ್ಕೆ, ಹಂಚ್ಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈಗ ಶುರು ಮಾಡೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲ ವೀಕ್ಷಕರು ನಿಮಗೆ ಏನು ಮಾಹಿತಿನ ನಾನು ಹಂಚ್ಕೊಳ್ತೀನಿ, ಆ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನೀವಷ್ಟೇ ನೋಡಿ ತೃಪ್ತಿ ಪಡಬೇಡ್ರಿ, ಇನ್ನೊಂದು 10 ಜನಕ್ಕೆ ಅದನ್ನು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ತಲುಪೋ ಥರ ಮಾಡಿ ಅಂತ ಹೇಳ್ತಾ ನನ್ನ ಟಾಪಿಕ್ನ ಶುರು ಮಾಡೋಣ. ಏನಪ್ಪ ಅಂದರೆ, ಇವತ್ತು ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾಯಿ ಅನ್ನತಕ್ಕಂಥದ್ದು ಒಂದು ಪೆಟ್, ಅಂದರೆ ನಾವು ಸಾಕು ಪ್ರಾಣಿ. ನಾಯಿಗಳಲ್ಲಿ 2 ವಿಧ ಹೇಳ್ಬೋದು. ಒಂದು ಸಾಕು ಪ್ರಾಣಿ, ಇನ್ನೊಂದು ಸ್ಟೇ ಡಾಗ್ ಅಂತೀವಿ, ಅಂದರೆ ಬೀದಿ ನಾಯಿಗಳು. ಎಲ್ಲಿ ನೀವು ಹಳ್ಳಿಯಲ್ಲಾದರೂ ಇರಿ, ಡೆಲ್ಲಿಯಲ್ಲಾದರೂ ಇರಿ ಅಂತೀವಲ್ವಾ, ಅಂದರೆ ಹಳ್ಳಿ ಆಗಿರ್ಬೋದು ಇಲ್ಲ ಪಟ್ಟಣ ಆಗಿರ್ಬೋದು, 2 ಕಡೆ ನಾವು ನಾಯಿಗಳನ್ನು ನೋಡ್ತೀವಿ. ಸಾಕು ಪ್ರಾಣಿಗಳು ಇದ್ದಾವೆ, ಬೀದಿ ನಾಯಿಗಳು ಇದ್ದಾವೆ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕೆ ಈ ಮಾಹಿತಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬ ಮನುಷ್ಯ ನಾಯಿ ಕಡಿದು ಸತ್ತ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಆ ಮನುಷ್ಯನೇ ಆಗಿರ್ತಾನೆ. ಬೇರೊಬ್ರು ಯಾರು ಅಲ್ಲ, ಆ ದೇವರು ಕಾರಣ ಆಗಲ್ಲ, ಅದಕ್ಕೆ ಆ ಮನುಷ್ಯನೇ ಆಗಿರ್ತಾನೆ. ಯಾಕೆ ಅಂತ ಹೇಳಿದ್ರೆ, ನೀವು ನಾಯಿ ಕಡದಲ್ಲಿ ಬದುಕುಳಿಯತಕ್ಕಂಥ ಚಾನ್ಸಸ್ ಏನಿರ್ತಾಗಲ್ಲ, ಅದು 100ಕ್ಕೆ 100%. ಅಂದರೆ ನಾಯಿ ಕಡಿದವರು ಅವರು ಜಾಗೃತೆಯನ್ನು ವಹಿಸ್ಕೊಂಡ್ರೆ, ಜಾಗೃತರಾದರೆ 100ಕ್ಕೆ 100% ಅವರು ಬದುಕು ಉಳಿಬಹುದು. ಅವರು ಅಜಾಗರೂಕತೆ ಆದರೆ, ಅಂದರೆ ನಾವೇನು ನೆಗ್ಲಿಜೆನ್ಸಿ ಅಂತೀವಲ್ಲ, ಅವರ ಒಂದು ನೆಗ್ಲಿಜೆನ್ಸಿಯಿಂದ ಅವರು ಇನ್ಫೆಕ್ಷನ್ ತಗೊಂಡ್ಬಿಟ್ರು ಅಂತ ಹೇಳಿದ್ರೆ ದೇಹಕ್ಕೆ, ಯಾವುದೇ ಕಾರಣಕ್ಕೂ ಅವ್ರು ಉಳಿಯೋದಿಲ್ಲ. ಆಗ ಡೆತ್ ರೇಟು 100%. ಅದು ಏನು ಫೈನಲ್ ಏನು ಹೇಳ್ತಿದ್ದೀನಿ ಅಂದರೆ, ಈ ಒಂದು 100% ಪ್ರಿವೆಂಟಬಲ್ ಕಾಯಿಲೆ ಇದು. ಯಾವುದು? ಡಾಗ್ ಬೈಟ್, ರೇಬಿಸ್ ಅಂತಕ್ಕಂಥದ್ದು. ಆದರೆ 100% ಡೆತ್ತನ್ನು ಕಾಸ್ ಮಾಡ್ತಕ್ಕಂಥ ಕಾಯಿಲೆ ಅದು. ಯಾವುದು? ರೇಬಿಸ್ ಅಂತಕ್ಕಂಥದ್ದು. ಈಗ ಮೊದಲಿಗೆ ಯಾವ ಥರ ಶುರು ಮಾಡೋಣ ಅಂದರೆ, ರೇಬಿಸ್ ವೈರಸ್ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಸಿಂಪಲ್, ಇದೆಲ್ಲ ನಿಮಗೆ ಒಂದು ಮಾಹಿತಿ ಇರಲಿ ಅಂತ ಹಂಚ್ಕೋತಾ ಇದ್ದೀನಿ ಅಷ್ಟೇ ಇನಿಷಿಯಲಿ. ಇದನ್ನು ನಾವೇನಂತೀವಿ ಅಂದರೆ, ರೇಬಿಸ್ ವೈರಸ್ ಅಂದರೆ, ನೀವೆಲ್ಲ ನೋಡಿರ್ತೀರ, ಕೊರೋನಾ ಟೈಮಲ್ಲಿ ಒಂದು ರೌಂಡ್ ಆಗಿ ಒಂದು ಇರ್ತಿತ್ತು, ಅದರಲ್ಲಿ ಸ್ಪೈಕ್ ಬರ್ತಾ ಇತ್ತು, ಕೊರೋನಾ ವೈರಸ್ ಅಂತ. ಸೊ ಅದೇ ಮಟ್ಟಿಗೆ ನಮಗೆ ಇದನ್ನ ರ್ಯಾಬ್ಡೋ ವೈರಸ್ ಅಂತೀವಿ, ಇದು ರೇಬಿಸ್ ವೈರಸ್. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಬೇಕಾದ್ರೆ ನಮಗೆ ಈ ಥರ ಕಾಣುತ್ತೆ. ಇದನ್ನು ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ RNA ವೈರಸ್ ಅಂತ ಕರಿತೀವಿ. ವೈರಸಲ್ಲಿ 2 ಥರ, RNA, DNA. ಇದು RNA ವೈರಸ್ ಅಂತ ಕರಿತೀವಿ. ನೆಕ್ಸ್ಟ್, ಈಗ ರೇಬಿಸ್ ವಿಷಯಕ್ಕೆ ಬರೋಣ. ಅಂದರೆ ನಾಯಿ ಕಡದಲ್ಲಿ ನಮಗೆ ಬರತಕ್ಕಂಥ ಕಾಯಿಲೆ ಯಾವುದಪ್ಪ ಅಂತ ಹೇಳಿದ್ರೆ ರೇಬಿಸ್. ಈ ಒಂದು ರೇಬಿಸ್ ಮನುಷ್ಯನಿಗೆ ಯಾವ ಥರ ಬರುತ್ತೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಈ ಥರ ಡಿವೈಡ್ ಮಾಡ್ತೀನಿ. ನಮಗೆ ಡೆವಲಪಿಂಗ್ ಕಂಟ್ರೀಸ್ ಅಂತ ಬಂದಲ್ಲಿ ಅದು ನಾಯಿ ಕಡಿತದಿಂದ ನಮಗೆ ಮನುಷ್ಯರಿಗೆ ಬರುತ್ತೆ. ಅದೇ ಡೆವಲಪ್ಡ್ ಕಂಟ್ರೀಸ್ ಅಂತ ಬಂದರೆ, ಇದು ನಾವು ಡೆವಲಪಿಂಗ್ ಕಂಟ್ರೀಸ್, ನಮ್ಮದು ಎಲ್ಲಿ ಡೆವಲಪಿಂಗ್ ಕಂಟ್ರೀಸ್ ಇದೆ, ನಮ್ಮ ಇಂಡಿಯಾ ಒಂದು, ಇದರಲ್ಲಿ ನಮಗೆ ನಾಯಿ ಕಡಿಯೋದ್ರ ಮುಖಾಂತರ ಮನುಷ್ಯನಿಗೆ ರೇಬಿಸ್ ಕಾಯಿಲೆ ಬರುತ್ತೆ. ಆದರೆ ಈಗ ಅಮೇರಿಕನೋ, ಆಸ್ಟ್ರೇಲಿಯಾನೋ, ಈ ಥರ ಡೆವಲಪ್ಡ್ ಕಂಟ್ರೀಸ್ ಅಂತ ಏನು ನಾವು ನೋಡ್ತೀವಿ, ಆ ಒಂದು ಕಂಟ್ರೀಸಲ್ಲಿ ಈ ರೇಬಿಸ್ ಯಾವ ಥರ ಬರುತ್ತೆ ಮನುಷ್ಯನಿಗೆ ಅಂತ ಹೇಳಿದ್ರೆ, ಅದು ಬ್ಯಾಟ್, ಅಂದರೆ ನಾವು ಏನು ಬಾವುಲಿಗಳಂತ ಹೇಳ್ತೀವಲ್ವಾ, ಆ ಬಾವುಲಿಗಳು ಕಡಿಯೋದ್ರಿಂದ 95% ಅಲ್ಲಿ ಬರುತ್ತೆ. ಆದರೆ 99% ನಮ್ಮ ಇಂಡಿಯಾದಲ್ಲಿ ಬರ್ತಕ್ಕಂಥದ್ದು ನಾಯಿ ಕಡಿದ್ರೆ ಬರ್ತಕ್ಕಂಥದ್ದು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಅರೈಸ್ ಆಗುತ್ತೆ ನಿಮಗೆ, ಬರೀ ನಾಯಿ ಕಡಿದ್ರಷ್ಟೇನೇ ಬರುತ್ತಾ ರೇಬಿಸು, ಮತ್ತೇನಾದರೂ ಬೇರೆ ಕಡಿದ್ರೂ ಬರುತ್ತಾ ಅಂತ ಇರುತ್ತೆ. ಅದಕ್ಕೆ ಹೇಳಿದು 99% ನಾಯಿಯಿಂದ ಬಂದರೆ ಬೇರೆ ಅನಿಮಲ್ಸ್, ಫಾರ್ ಎಕ್ಸಾಂಪಲ್ ಈಗ ವೋಲ್ಫ್ ಅಂತೀವಿ, ತೋಳಗಳು, ನರಿಗಳು, ಕಾಡು ಮಂಕಿಗಳು, ಕೋತಿಗಳು ಇರ್ತಾವಲ್ಲ ಕಾಡಲ್ಲಿ, ಅಲ್ಲಿ ಅವಿಂದನೂ ಬರ್ತವೆ. ಸೊ ಈ ಥರ ವೈಲ್ಡ್ ಅನಿಮಲ್ಸ್ ಏನಿದೆ,
ಬೆಕ್ಕುಗಳಿಂದನೂ ಬರುತ್ತೆ. ಸೊ ಯಾವುದೇ ಒಂದು ವೈಲ್ಡ್ ಅನಿಮಲ್ಸಿಂದನೂ ಬರಬಹುದು. ಅದು ಇನ್ಫೆಕ್ಟ್ ಆಗಿದ್ರೆ ಅದರಿಂದ ನಮಗೆ ಬರಬಹುದು. ಅದು ನಮ್ಮ ಇಂಡಿಯಾ ಮಟ್ಟಿಗೆ ಹೇಳಬೇಕಂದ್ರೆ ಪರ್ಸೆಂಟೇಜ್ ವೈಸ್ ಕಮ್ಮಿ ಇರುತ್ತೆ. ಅದಕ್ಕೆ ನಾವು ನಾಯಿಗಳ ಬಗ್ಗೆ ಬಹಳಷ್ಟು ಜಾಗರೂಕರಾಗಿರಬೇಕು. ಈಗ ಬರ್ತೀವಿ ನೆಕ್ಸ್ಟ್ ಕ್ವಶನ್ ಅರೇಸ್ ಆಗ್ತಕ್ಕಂಥದ್ದು, ಹೇಗೆ ನಾಯಿಗಳಿಂದಲ್ಲಿ ಈಗ ಸಾಕು ಪ್ರಾಣಿಗಳು ನಾಯಿಗಳೇ, ಪ್ರತಿಯೊಂದು ಮನೆಗಳಲ್ಲೂ ಈಗ ಆಲ್ಮೋಸ್ಟ್ ನಾಯಿಗಳಿರ್ತದೆ, ಅದು ಪೆಟ್. ಈಗ ಸೊ ನಾವೇನು ಮಾಡ್ಕೋಬೇಕು ಅಂದರೆ ಪ್ರತಿ ವರ್ಷ ಅದಕ್ಕೆ ಏನು ವ್ಯಾಕ್ಸಿನೇಷನ್ ಇರುತ್ತೆ ಆ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಪ್ರಕಾರ ನಾಯಿಗಳಿಗೂ ವ್ಯಾಕ್ಸಿನೇಷನ್ ಮಾಡೋದು ನಂಬರ್ 1. ನಂಬರ್ 2, ಯಾವುದೇ ನಾಯಿಗಳು, ಈಗ ಎಷ್ಟೋ ಜನ ಏನು ಮಾಡ್ತಾರೆ, ನಾಯಿಗಳನ್ನು ಮುದ್ದು ಮಾಡೋದು ಅದೆಲ್ಲ ಮಾಡ್ತಾರೆ. ಅದು ಅತಿರೇಕವಾಗಬಾರ್ದು. ಎಷ್ಟು ಮಾಡಬೇಕು ಅಷ್ಟು ಮುದ್ದು ಮಾಡಬೇಕು. ಕೆಲವರು ಅದಕ್ಕೆ ಮೌತ್ ಕಿಸ್ ಕೊಡೋದೆಲ್ಲ ಮಾಡ್ತಾರೆ, ಅದನ್ನು ಅದ್ರ ಕೈಯಲ್ಲಿ ನೆಕ್ಕಿಸ್ಕೋತಾರೆ, ಇವೆಲ್ಲ ಇರ್ತವೆ. ಸೊ ಅದನ್ನು ಏನಂದರೆ, ಅದು ನಾಯಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ, ನಮಗೇನಾದರೂ ಗಾಯ ಆಗಿದ್ರೆ ಎಲ್ಲಾದರೂ ಅದ ಮೇಲೆ ಲಿಕ್ ಮಾಡ್ತಾ ಅನ್ಕೊಳ್ಳಿ, ಆ ನಾಯಿಲಿರ್ತಕ್ಕಂಥ ಜೊಲ್ಲು ಏನಾದರೂ ಅದ್ರ ಮೇಲೆ ಬಿದ್ದರೆ ಸೊ ನಮ್ಮ ಬಾಡಿಗೆ ಹತ್ಕೊಂಡ್ಬಿಡುತ್ತೆ. ಇಲ್ಲ, ಯಾವುದೇ ಒಂದು ನಾವು ಮ್ಯೂಕೋಸಲ್ ಸರ್ಫೇಸ್ ಅಂತೀವಿ, ಬಾಯಿ ಆಗಿರ್ಬೋದು, ಮೂಗಾಗಿರ್ಬೋದು, ಕಣ್ಣಾಗಿರ್ಬೋದು, ಇಂಥ ಒಂದು ಪಾರ್ಟ್ಸ್ ಏನಿರುತ್ತೆ ನಮ್ಮ ಮನುಷ್ಯನಿಗೆ, ಆ ಜೊಲ್ಲು ಅದ್ರ ಮೇಲೆ ಬಿದ್ದರೆ ಒಳಗಡೆ ಹೊರಟೋಗುತ್ತೆ ನಮಗೆ. ಸೊ ಅದಕ್ಕೆ ಹೇಳ್ತಾ ಇರತಕ್ಕಂಥದ್ದು, ಆಲ್ವೇಸ್ ನಾಯಿಗಳನ್ನು ನಾವು ಯಾವ ರೀತಿ ಪೋಷಿಸಬೇಕು, ಯಾವ ರೀತಿ ಅದ್ರ ಜೊತೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಒಂದನ್ನು ಕಲ್ತ್ಕೋಬೇಕು. ಎರಡನೇದು ಏನು ಅಂದರೆ ಅವ್ರಿಗೆ ವ್ಯಾಕ್ಸಿನೇಷನ್ ಮಾಡಿಸೋದು. ಓಕೆ, ಈಗ ಸಾಕು ನಾಯಿ ಎಲ್ಲ, ಸಾಕು ನಾಯಿಗಳಿಗೆ ಕಡಿತ ಕಡಿಮೆ ಇದೆ, ಬೀದಿ ನಾಯಿಗಳ ಕಡಿತನೇ ಜಾಸ್ತಿ ಇರೋದು. ಸೊ ಅದಕ್ಕೆ ಏನು ಮಾಡೋದು? ಎರಡನೇದು, ಈಗ ನಾಯಿ ಕಡಿದ ಮೇಲೆ ಫಾರ್ ಎಕ್ಸಾಂಪಲ್ ಬೀದಿ ನಾಯಿಗಳು ಕಡಿತನ ಅವಾಯ್ಡ್ ಮಾಡಬೇಕು ಅಂದರೆ ಒಂದೇ ಇರ್ತಕ್ಕಂಥದ್ದು, ಅವು ಇದಾವೆ ಅಂದರೆ ನಾವು ಆ ಕಡೆ ಹೋಗಬಾರ್ದು. ಎರಡನೇದು ರೇಗಿಸಬಾರ್ದು, ಸುಮ್ಮನೆ ಕಲ್ಲು ಹೊಡಿದು ಇನ್ನೊಂದು ಮಾಡಬಾರ್ದು. ಅದು ನಾವು ದೂರ ಉಳಿಬೇಕೇ ಹೊರತು ಅದು ದೂರ ಹೋಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಎಸ್ಪೆಷಲಿ ಇನ್ಫೆಕ್ಟ್ ಆಗಿರ್ತಕ್ಕಂಥ ರೇಬಿಸ್ ಡಾಗ್ ಏನಿರುತ್ತೆ ಅದು ಭಾಳ ಫ್ಯೂರಿಯಸ್ ಆಗಿರುತ್ತೆ. ಅಂದರೆ ಅದು ಸಿಕ್ಸಿದನ್ನ ಕಚ್ಬಿಟ್ಟು ಓಡ್ತಾ ಇರುತ್ತೆ ಬಗಳ್ಕೊಂಡು. ಅದ್ರ ಜೊತೆ ಹೋಗ್ಬಾರ್ದು, ನಾವು ಬಗಳ್ತಿದ್ಯಾ ಹೋಗ್ಬಾರ್ದು ಆ ಕಡೆ. ಅದನ್ನು ನಾವು ಫಾಲೋ ಮಾಡಬೇಕು. ಇದು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೋಬೇಕಾಗಿರೋದು. ಓಕೆ, ಎರಡನೇ ಪಾಯಿಂಟಿಗೆ ಬರೋಣ. ಈಗ ನಾಯಿ ಕಡ್ದಿದೆ, ಯಾವುದೋ ಮನುಷ್ಯನಿಗೆ ಕಡ್ತು ನಾಯಿ, ಅದು ಬೀದಿ ನಾಯಿ ಆಗಿರ್ಬೋದು ಇಲ್ಲ ಮನೆ ನಾಯಿ ಆಗಿರ್ಬೋದು. ಸೊ ಅದ್ರ ವಿಷಯಕ್ಕೆ ಆಮೇಲೆ ಬರ್ತೀನಿ. ಫಸ್ಟ್ ನಾವು ಕಾಮನ್ ಇರ್ತಕ್ಕಂಥದ್ದು ಬೀದಿ ನಾಯಿ ಕಡಿತು. ಯಾರೋ ಹೋಗ್ತಿರ್ತಾನೆ, ಅದು ಒಂದು ಹುಡುಗ ಹೋಗ್ತಾ ಇರ್ತಾನೆ, ಬೀದಿ ನಾಯಿ ಕಡಿತು, ಏನು ಮಾಡ್ತೀರಾ ಅಂತ ಕ್ವಶನ್ ಕೇಳಿದಲ್ಲಿ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಮಾಡಬೇಕಿರೋದು ಒಂದು 3 ಸ್ಟೆಪ್ಸ್ ಇದೆ. ಅವರು ಅದನ್ನು ಯಾರೂ ಮರಿಬಾರ್ದು. ಫಸ್ಟ್ನೇ ಸ್ಟೆಪ್, ನಾಯಿ ಕಡಿತು ಅಂದ ತಕ್ಷಣ ಅದನ್ನು ಅಟ್ಸ್ಕೊಂಡು ಹೋಗೋದಲ್ಲ, ನಾನು ಅದನ್ನು ಹೊಡಿತೀನಿ ಅಂತ, ಅದು ಕೆಲಸ ಬಿಟ್ಟು ಫಸ್ಟು ಇಮಿಡಿಯೇಟಾಗಿ ಮಾಡಬೇಕಿರ್ತಕ್ಕಂಥದ್ದು, ಎಲ್ಲಿ ನೀರು ಸಿಗುತ್ತೆ ನಿಮಗೆ ಅಲ್ಲಿ ಹೋಗಿ ಒಂದು ಟ್ಯಾಪ್ ವಾಟರ್ ಸಿಕ್ಕಿದ್ರೆ ಇನ್ನೂ ಒಳ್ಳೇದು ನಮಗೆ. ಅಟ್ಲೀಸ್ಟ್ 10 to 15 minutes ತರೋ ವಾಶ್ ಮಾಡಿ, ಸೋಪ್ ಸಿಕ್ಕಿದ್ರೆ ಸೋಪ್ ಹಾಕಿ ವಾಶ್ ಮಾಡಿ. ಆ ವಾಶ್ ಮಾಡೋದ್ರಿಂದ ಏನಾಗುತ್ತೆ, ನಾವೇನು ವೈರಲ್ ಲೋಡ್ ಅಂತೀವಿ ಎಷ್ಟೋ ಕಡಿಮೆ ಆಗ್ಬಿಡುತ್ತೆ ಅಲ್ಲೇ, ವಾಶಲ್ಲಿ ಹೊರಟೋಗುತ್ತೆ ನಮಗೆ. ಅದನ್ನು ಕಟ್ ಮಾಡೋದು ಅದೆಲ್ಲ ಏನು ಬೇಕಾಗಿಲ್ಲ, ವಾಶ್ ಮಾಡಿದ್ರೆ ಸಾಕು ಉಂಟು ನಮಗೆ. ಚೆನ್ನಾಗಿ ವಾಶ್ ಮಾಡ್ತಾ ಇರಬೇಕು, ಒಂದು 10 to 15 ನಿಮಿಷ ಟ್ಯಾಪ್ ವಾಟ್ರಲ್ಲಿ. ಇದು ನಂಬರ್ 1. ಎರಡನೇದು, ಇದು ಆದಮೇಲೆ ಏನು ಮಾಡಬೇಕಂದ್ರೆ ಅಲ್ಲಿಂದ ಏನು ಮಾಡಬೇಕು, ನಾಯಿ ಸಪೋಸ್ ಕಡ್ದಿದ್ದ ನಾಯಿ ನಿಮ್ಮ ಒಂದು ಏರಿಯಾದಲ್ಲಿ ಇದ್ದರೆ ಅದನ್ನು ಅದ್ರ ಬಗ್ಗೆ ಒಂದು ವಾಚ್ ಅಂತೀವಿ ನಾವು, ಅಂದರೆ ಅದ್ರ ಬಗ್ಗೆ ನಿಗಾ ಇಡಬೇಕು. ಅದಕ್ಕೆ ರೇಬಿಸೇ ಬಂದಿತ್ತು ಅಂತ ಹೇಳಿದ್ರೆ 2 ವಾರದಲ್ಲೇ ನಾಯಿ ಸತ್ತೋಗುತ್ತೆ. ಅದು ಒಂದು ವಾಚ್ ಮಾಡಬೇಕು. ಅದು ನೋಡ್ಕೊಂಡಿದ್ರೆ ಅದು ಎಲ್ಲಿ ನೋಡಿಕೊಂಡು ಒಂದು ವಾಚ್, ಯಾರು ಇಲ್ಲಿದೆ ನಾಯಿ, ಇಲ್ಲಿತ್ತು ಇಲ್ವ ಅಂತ ಗೊತ್ತಾಗ್ಬಿಡುತ್ತೆ. ಹೌದು, ನಾಯಿಗಳಿಗೆ 2 to 3 weeks ಒಳಗೆ ಸತ್ತೋಗ್ಬಿಡುತ್ತೆ. ರೇಬಿಸ್ ಆಗಿದೆ ಅಂದರೆ ಅದಕ್ಕೆ ಡೆಫಿನೆಟ್ಲಿ ಅದು 14 ದಿನ 15 ದಿನ ಆದರೂ ಬದುಕಿದೆ ಅಂತ ಹೇಳಿದ್ರೆ ಯೂಶ್ವಲಿ ರೇಬಿಸ್ ಇರಲ್ಲ ಅಂತ ಒಂದು ಕನ್ಫರ್ಮೇಷನ್. ನಮಗೆ ಧೈರ್ಯಕ್ಕೋಸ್ಕರ ಕಡಿದಿರೋರಿಗೆ ಅಷ್ಟೇ, ಇನ್ನೇನಿಲ್ಲ, ಅವ್ರು ಪ್ಯಾನಿಕ್ ಆಗಬಾರ್ದು ಅಂತ. ಓಕೆ, ಇದಾದಮೇಲೆ ಇಲ್ಲಿ ಕೆಲವು ವಿಶೇಷತೆ ಏನಪ್ಪ ಅಂದರೆ, ನಾಯಿ ಕಡಿದ್ರೆ ನಾನು ಮೊದಲೇ ಹೇಳಿದೆ, ನಾವು ನಮ್ಮನ್ನು ಉಳಿಸ್ಕೊಳ್ಳೋಂಥ ಚಾನ್ಸಸ್ ಇಲ್ಲೇನಿದೆ 100% ಇರುತ್ತೆ. ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾಯಿ ಎಲ್ಲೋ ಒಂದು ಮಾಂಸಖಂಡಕ್ಕೆ ಕಡಿಯುತ್ತೆ, ಕೈಗೋ ಕಾಲಿಗೋ ಕಡಿಯುತ್ತೆ. ಮಾಂಸಖಂಡಕ್ಕೆ ಕಡ್ದಲ್ಲಿ ಏನಾಗುತ್ತೆ, ನಾವು ನೀರಿನಿಂದ ವಾಶ್ ಮಾಡಿದ್ರೆ ಅಲ್ಲೇ ಸ್ವಲ್ಪ ಲೋಡ್ ಕಡಿಮೆ ಮಾಡಿರ್ತೀವಿ. ಓಕೆ, ಆಯ್ತದು. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ಆ ಮಾಂಸಖಂಡದಲ್ಲಿ ಏನಾಗುತ್ತೆ ಗೊತ್ತಾ, ಅದು ಒಂದಿರೋ ವೈರಸ್ 10 ಆಗುತ್ತೆ, 20 ಆಗುತ್ತೆ, 1000 ಆಗುತ್ತೆ, 1,00,000 ಆಗುತ್ತೆ, ರೀಪ್ಲಿಕೇಟ್ ಆಗೋ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮಾಂಸಖಂಡದಲ್ಲಿ. ಅದು ರೀಪ್ಲಿಕೇಟ್ ಆಗೋದು ಏನಾಯಿತು, ಅಲ್ಲಿಂದ ನಮಗೆ ಈ ಸ್ಪೈನಲ್ ಕಾರ್ಡ್ ಇರುತ್ತೆ, ಸ್ಪೈನಲ್ ಕಾರ್ಡ್ ಬರುತ್ತೆ. ಅದು ಅಲ್ಲಿಗೆ ಬರಬೇಕಾದ್ರೆ ನಮಗೆ ಮಿನಿಮಮ್ ಏನಿಲ್ಲ ಅಂದರೂ 2 weeks ಬೇಕು, 2 to 3 weeks ಬೇಕು. ಅದು ಅಲ್ಲಿಂದ ರೀಚ್ ಆಗೋದಕ್ಕೆ ಕಾಲಕ್ಕೆ ಕಚ್ಚಿದ ಮೇಲೆ, ಅಂದರೆ ಎಲ್ಲಿ ಕಚ್ಚಿದ್ರು ನಮಗೆ ಮಿನಿಮಮ್ 2 to 3 weeks ಬೇಕು.
ಆ 2 to 3 ವೀಕ್ಸ್ ಅಲ್ಲಿಗೆ ಬಂದಮೇಲೆ ಒಂದು ಡಾರ್ಸಲ್ ರೂಟ್ ಅಂತೀವಿ, ಗ್ಯಾಂಗ್ಲಿಯನ್ ಅಂತೀವಿ. ಸೊ ಅಲ್ಲಿಗೆ ಬಂದು ಸೇರ್ಕೊಳುತ್ತೆ. ಆ ನರದಲ್ಲಿ ಮತ್ತೆ ಏನಾಗುತ್ತೆ, ಅಲ್ಲಿಗೆ ಸೇರ್ಕೊಂಡ್ಬಿಡ್ತು ಅಂದರೆ ಅಲ್ಲಿಂದ ನೆಕ್ಸ್ಟು ಸೀದಾ ಸ್ಪೈನಲ್ ಕಾರ್ಡ್ ಮುಖಾಂತರ ಬ್ರೈನ್ಗೆ ಹೊರಟೋಗುತ್ತೆ. ಸೊ ಒಂದು ಸಾರಿ ಬ್ರೈನ್ಗೆ ಹೋಯ್ತು ಅಂದರೆ ಡೆತ್ತನ್ನು ಅವಾಯ್ಡ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೆಕ್ಸ್ಟ್ ಸ್ಪೈನ್ ಅಂದರೆ ನಮ್ಮ ಸ್ಪೈನ್ಗೆ ಹೋಗೋಕ್ಕೆ ಮುಂಚೆನೇ, ಅಲ್ಲಿಗೆ ಇರೋಕ್ಕೆ ಮುಂಚೆನೇ ನಾವು ವ್ಯಾಕ್ಸಿನೇಷನ್, ಅದಕ್ಕೆ ನಾನು ನಿಮಗೆ ಹೇಳಿದೆ ವ್ಯಾಕ್ಸಿನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ನಾವು ನಾಯಿ ಕಡಿಯೋದಕ್ಕೆ ಮುಂಚೆ ವ್ಯಾಕ್ಸಿನೇಷನ್ ತೊಗೊಳೋದು ಬೇಕಾಗಿಲ್ಲ. ಕಡ್ದಾದ ಮೇಲೆ ನಾವು ವ್ಯಾಕ್ಸಿನೇಷನ್ ತೊಗೊಂಡ್ರು ಇದು 100% ಕ್ಯೂರಬಲ್ ಅಂತ ಅದಕ್ಕೆ ಹೇಳಿದ್ದು ನಾನು. ಯಾಕಂದರೆ 2 ರಿಂದ 3 ವಾರ ಟೈಮ್ ಇರುತ್ತೆ ನಮಗೆ, ಒಂದೊಂದು ಟೈಮ್ ಇನ್ನೂ ಜಾಸ್ತಿ ಇರುತ್ತೆ, 4 ವಾರ 5 ವಾರನೂ ತೊಗೊಳುತ್ತೆ ಅದು ರೀಚ್ ಆಗೋದಕ್ಕೆ. ಸೊ ಓವರಾಲ್ ಏನಪ್ಪ ಅಂದರೆ, ನಾಯಿ ಕಡದಲ್ಲಿ ನಾವು ಇದೆಲ್ಲ ಅಂಶಗಳನ್ನ ನಾವು ಒಂದು ಕಡೆ ಇಟ್ಕೊಂಡ್ರೆ, ಇವಾಗ ಅನಲೈಸ್ ಮಾಡ್ಕೊಂಬಂದರೆ ಏನು ಮಾಡ್ತೀವಿ, ನಾಯಿ ಕಡದಲ್ಲಿ ಫಸ್ಟ್ ವಾಶ್ ಮಾಡಬೇಕು, ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗಬೇಕು. ಇಲ್ಲಿ ನೀವು ಈ ಹಾಸ್ಪಿಟಲ್ಗೆ ಹೋಗಬೇಕು ಆ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಖಂಡಿತ ಯೋಚನೆ ಮಾಡಬೇಡಿ. ಯಾವುದು ನಾಯಿ ಕಡಿದಿರೋದಕ್ಕೆ ಇಸ್ ವೆರಿ ಸಿಂಪಲ್. ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ PHCಯಲ್ಲೂ ಅದಕ್ಕೆ ಮೆಡಿಸಿನ್ ಸಿಗುತ್ತೆ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ, ಪ್ರೈವೇಟ್ ಹಾಸ್ಪಿಟಲ್ ಸಿಗುತ್ತೆ. ನೀವು ಎಲ್ಲಿ ಬೇಕಾದರೂ ಅಲ್ಲಿ ಹೋಗ್ಬೋದು ನಿಯರ್ ಬೈ. ಅಲ್ಲಿ ಹೋದಲ್ಲಿ ಏನು ಮಾಡ್ತಾರೆ, ನೋಡ್ತಾರೆ, ಬೈಟ್ ಮಾರ್ಕು, ಅದು ನಾವು ಗ್ರೇಡ್ಸ್ ಮಾಡ್ಕೋತೀವಿ ಅದನ್ನು, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ. ನಾವು ಇಂಜುರೀಸ್ ಮೇಲೆ ಸುಮ್ಮನೆ ಸ್ವಲ್ಪ ಲಿಕ್ ಮಾಡಿರುತ್ತೆ, ಏನು ಗಾಯ ಆಗಿರಲ್ಲ, ಗ್ರೇಡ್ 1. ಅಲ್ಲಿ ಗಾಯ ಆಗಿತ್ತು ಅಂದರೆ ನಮಗೆ ಗ್ರೇಡ್ 2 ಅಂತೀವಿ. ಇಲ್ಲ ಮುಖದ ಮೇಲೆ ಕಡಿದ್ರೆ, ಅಂಗೈ ಮೇಲೆ, ಅಂಗಾಲ ಮೇಲೆ, ಇವೆಲ್ಲ ಕಡಿಯೋದನ್ನ ಗ್ರೇಡ್ 3 ಅಂತೀವಿ. ಇಲ್ಲ ದೊಡ್ಡದಾಗಿ ಕಿತ್ಬಿಟ್ಟಿರುತ್ತೆ ಪೂರ್ತಿ, ದೊಡ್ಡದಾಗಿ ಗಾಯ ಆಗಿತ್ತು ಅಂದರೆ ಗ್ರೇಡ್ 3 ಅಂತ. ಅದು ಒಂದು ಸರಿ ಹಾಸ್ಪಿಟ್ಲಿಗೆ ಬಂದಮೇಲೆ ಅದು ಅವ್ರ ಕೆಲಸ. ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಕೊಡಬೇಕು, ಏನು ಕ್ಯಾಟಗರೈಸ್ ಮಾಡಬೇಕು, ಏನು ಔಷಧಿ ಕೊಡಬೇಕು ಅಂತ. ಯಾಕಂದರೆ ಗ್ರೇಡ್ 3 ಅಂತ ಯಾಕೆ ಹೇಳ್ತೀವಿ ಅಂದರೆ, ಗಾಯ ಜಾಸ್ತಿ ಆಗಿದ್ದಲ್ಲಿ ಇಲ್ಲ ಮುಖದ ಮೇಲೆ ಕಡದಲ್ಲಿ, ಅವಾಗ ಏನು ಮಾಡ್ತೀವಿ, ಈ ನಾವೇನು ಇಂಜೆಕ್ಷನ್ಸ್ ನಾರ್ಮಲಿ ಕೊಡ್ತಕ್ಕಂಥದ್ದು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೆಲಾಕ್ಸಿಸ್ ಅಂತ. ಅಂದರೆ ನಾಯಿ ಕಡ್ದಾದ್ಮೇಲೆ ನಾವು ವ್ಯಾಕ್ಸಿನ್ ತೊಗೊತಾರೆ. ಇದು ಟೋಟಲ್ 5 ಇಂಜೆಕ್ಷನ್ ಇರ್ತದೆ ನಮಗೆ. 5 ತೊಗೋಬೇಕೇನು, 0, 3, 7, 21, 28 ಅಂದರೆ ಈ ದಿನಗಳಲ್ಲಿ ನಾವು ಇಂಜೆಕ್ಷನ್ ಕೊಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಈ 5 ಇಂಜೆಕ್ಷನ್ಸ್ ಜೊತೆಗೆ ನಾವು ಗ್ರೇಡ್ 3 ಇಂಜುರೀಸ್ ಅಂತ ಹೇಳೋದಲ್ಲಿ ಏನು ಮಾಡ್ತೀವಿ, ಇಮ್ಯುನೋಗ್ಲೋಬುಲಿನ್ಸ್ ಅಂತ ಬರುತ್ತೆ. ಇಮ್ಯುನೋಗ್ಲೋಬುಲಿನ್ಸ್ ಅಂದರೆ ಇಟ್ಸ್ ಲೈಕ್ ಎ ರೆಡಿಮೇಡ್ ಸೋಲ್ಜರ್ಸ್. ಈಗ ನಾವು ಸ್ನೇಕ್ ಬೈಟ್ ಎಲ್ಲ ಕೊಡ್ತೀವಿ, ವಿಷ ಹತ್ತುತ್ತಿರ್ಬೇಕಾದ್ರೆ ಅದನ್ನು ಕೊಟ್ಟ ತಕ್ಷಣ ಎಲ್ಲಿರುತ್ತೋ ಅಲ್ಲಿ ಬ್ಲಾಕ್ ಮಾಡುತ್ತೆ ನಮಗೆ, ನ್ಯೂಟ್ರಲೈಸ್ ಮಾಡೋದಕ್ಕೆ. ಒಂದು ಮಿಸೈಲ್ ಟು ಆ್ಯಂಟಿ ಮಿಸೈಲ್ ಇದ್ದಂಗೆ. ನಾವು ವೈರಸ್ ಇರ್ತಕ್ಕಂಥದ್ದು ಮಿಸೈಲ್ ಆದರೆ, ನಾವು ಕೊಡ್ತಕ್ಕಂಥ ಇಮ್ಯುನೋಗ್ಲೋಬುಲಿನ್ಸು ಆ್ಯಂಟಿ ಮಿಸೈಲ್, ಅದು ಬ್ಲಾಕ್ ಮಾಡೋಕತ್ತೆ ಅದನ್ನು. ಸೊ ಈ ಥರದ್ದು ಇಮ್ಯುನೋಗ್ಲೋಬುಲಿನ್ಸ್ನ ನಾವು ಗ್ರೇಡ್ 3 ಇಂಜುರೀಸ್ ಇದ್ದಲ್ಲಿ, ಬೈಟ್ಸ್ ಇದ್ದಲ್ಲಿ ನಾವು ಅವಾಗೇನು ಮಾಡಬೇಕು, ಅದನ್ನು ಕೊಡ್ತೀವಿ ಜೊತೆಗೆ. ಅವಾಗ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅಂತ. ಸೊ ಗ್ರೇಡ್ 2, 1 ಈ ಥರ ಯಾವುದೇ ಇರಲಿ, ಇವನ್ ಗ್ರೇಡ್ 3ಯಲ್ಲೂ ಬರೀ 5 ಇಂಜೆಕ್ಷನ್ ತೊಗೊಂಡ್ರೂ ಗುಣ ಆಗುತ್ತೆ, ಆಗೋದಿಲ್ಲ ಅಂತೇನಿಲ್ಲ. ಅಂದರೆ ಕರೆಕ್ಟಾಗಿ ಟೈಮ್ ಟು ಟೈಮ್ ತೊಗೋಬೇಕಾಗತ್ತೆ. ಇದು ಒಂದು. ಇಲ್ಲಿ ನಮಗೆ ಸಪೋಸ್ ಫಾರ್ ಎಕ್ಸಾಂಪಲ್ ಯಾರೋ ಕೇಳ್ತಾರೆ, ನಮ್ಮ ನಾಯಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿಸಿದ್ವಿ, ಅದು ನನಗೆ ಕಡ್ದಿದೆ, ನಾವು ತಗೋಬೇಕಾ ಅಂತ. ನೋಡಿ, ನಿಮ್ಮ ನಾಯಿಗೆ ವ್ಯಾಕ್ಸಿನೇಷನ್ ಮಾಡಿಸಿರ್ಲಿ, ಹೌದಲ್ಲ, ಮಾಡಿಸಿದ್ರೂ ಅದು ವ್ಯಾಕ್ಸಿನೇಷನ್ ಅದಕ್ಕೆ ಆಗಿದೆಯೋ ಬಿಟ್ಟಿದೆಯೋ ನಮಗೇನು ಗ್ಯಾರಂಟಿ ಇಲ್ಲ. ಅವಾಗ ಏನು ಮಾಡಬೇಕು, ನೀವು ಇಂಜೆಕ್ಷನ್ ತೊಗೊಳೋದ್ರಿಂದ ನಿಮಗೇನು ನಷ್ಟ ಇಲ್ಲ, ಅಲ್ಲಿ ದುಡ್ಡು ಕೂಡ ವೇಸ್ಟ್ ಇಲ್ಲ, ಜಾಸ್ತಿ ಆಗಲ್ಲ. ಇಲ್ಲಿ ಅಟ್ಲೀಸ್ಟ್ ಲಕ್ಷಾಂತರ ರೂಪಾಯಿ ಆಗುತ್ತೆ ಟ್ರೀಟ್ಮೆಂಟ್ಗೆ ಅನ್ನೋದಾದರೆ ಅವಾಗ ನಾವು ವರಿ ಮಾಡಬೇಕು. ಇಲ್ಲಿ 106 ರೂಪಾಯಿ. ನೋ ಒಂದು ಇಂಜೆಕ್ಷನ್ಗೆ ಒಂದು 300-400 ಇರುತ್ತೆ ಅಲ್ವಾ. ಸೊ ಆಗಿರಬೇಕಾದ್ರೆ ನೀವು ಒಂದ್ಸಾರಿ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಹಾಕ್ಸ್ಕೊಂಡ್ರೆ 5 ಇಂಜೆಕ್ಷನ್ನು 5 ವರ್ಷ ಕೆಲಸ ಮಾಡುತ್ತೆ. 5 ವರ್ಷ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ. ಅದು 5 ವರ್ಷ ಪ್ರೊಟೆಕ್ಷನ್ಗೋಸ್ಕರ ನೀವು ತೊಗೊಳೋದ್ರಲ್ಲಿ ತಪ್ಪಿಲ್ಲ. ಇದು ಒಂದು ಕಡೆ. ಎರಡನೇದು, ನಾನು ವ್ಯಾಕ್ಸಿನೇಷನ್ ತೊಗೊಂಡು 2 ವರ್ಷ ಆಗಿತ್ತು, ನಾಯಿ ಕಡಿಸ್ಕೊಂಡಿದ್ದೆ 2 ವರ್ಷದಿಂದ, ವ್ಯಾಕ್ಸಿನೇಷನ್ ತೊಗೊಂಡಿದ್ದೀನಿ 5 ಡೋಸು, ಈಗ ಮತ್ತೆ ಕಡ್ದಿದೆ, ನಾನೇನು ಮಾಡಬೇಕು ಕ್ವಶನ್ ಇರುತ್ತೆ. ಅವಾಗ ಏನು ಮಾಡ್ತೀವಿ, ಯಾರ್ಯಾರು ಆಲ್ರೆಡಿ ವ್ಯಾಕ್ಸಿನೇಷನ್ ಆಗಿರುತ್ತೆ ಒಂದು 2 to 5 years ರೇಂಜಲ್ಲಿ, ಅವಾಗ ಏನು ಮಾಡ್ಕೋಬೋದು ಅಂದರೆ, ನಾವೇನು ಮಾಡ್ತೀವಿ, ರಿಸ್ಕ್ ತೊಗೊಳಕ್ಕೆ ಹೋಗಬೇಡ ಅಂತೇಳಿ ಅವಾಗಲೂ 2 doses ತೊಗೊಬೋದು, ಬೂಸ್ಟ್ ಡೋಸ್ ಅಂತ ಹೇಳಿ. ಅವಾಗ 0.3 ಇಲ್ಲ 0.7 ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಅದು ತಪ್ಪೇನಿಲ್ಲ, ಮಾಡಲೇಬೇಕದು. ಹೇಗೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಕೆಲವು ಅವರೇ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಡ್ತಾರೆ, ನಾನು ತೊಗೊಂಡಿದ್ನೆಲ್ಲ ಯಾಕೆ ಹೋಗ್ಬಾರ್ದು. ಏನಕ್ಕಂದರೆ ನಾಯಿ ಕಡಿಯೋದು, ಹಾವು ಕಡಿಯೋದು ವಿಷಯಗಳಲ್ಲಿ ಸುತ್ತಮುತ್ತ ಇರೋ ಮನೆಗಳವರೆಲ್ಲ ಡಾಕ್ಟರ್ ಆಗ್ಬಿಟ್ಟಿರ್ತಾರೆ, ಅಲ್ಲಿ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಆಗ್ಬಿಟ್ಟಿರ್ತಾರೆ. ಆ ವಿಷಯದಲ್ಲಿ ತಗೊಂಡಿದ್ದೆ ಬಿಡಮ್ಮ, ತಗೋಬೇಡ, ಆಗಿದೆ ಬಿಡು, ಆಗಬೇಡ, ಈಗ ಏನಕ್ಕೆ ಬೇಕು ಅದನ್ನು, ನಿಂಗೆ ತೊಂದರೆ ಇಲ್ಲ, ಯಾಕೆ ತಗೋತೀಯಾ, ಈ ಥರ ಅಡ್ವೈಸ್ ಮಾಡೋರು ಭಾಳ ಜನ ಉಟ್ಕೊಂಡಿರ್ತಾರಲ್ಲ. ಅದಕ್ಕೇ ಸೊ ಆಲ್ವೇಸ್ ತೊಗೊಳತಕ್ಕಂಥದ್ದು ಒಳ್ಳೆಯದು. ಇನ್ನೊಂದು ಕ್ಯಾಟಗರಿ ಇರುತ್ತೆ ನಮಗೆ ಇವಾಗ, ಏನಪ್ಪ ಅಂದರೆ ಅದನ್ನು ನಾವೇನು ಮಾಡ್ತೀವಿ, ಪ್ರೀ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತ.
ಅಂದರೆ ನಮ್ಮ ಏರಿಯಾದಲ್ಲಿ ತುಂಬ ನಾಯಿಗಳಿದ್ದಾವೆ, ಅಂದರೆ ದಿನನಿತ್ಯ ನಮ್ಗೆ ಯಾರನ್ನಾದ್ರೂ ಒಬ್ಬನ ಕಡಿತಾ ಇರತ್ತೆ, ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಲ್ಲಿ ಅಂಥ ಒಂದು ಗ್ರೂಪ್ಗೆ ಪ್ರೀ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಅದನ್ನೇನು ಮಾಡ್ತೀವಿ, 0 ಕೊಟ್ಮೇಲೆ ಒಂದು 7th ಡೇ ಒಂದು 21st ಡೇ ಒಂದು 3 ಡೋಸ್ ಕೊಡೋದು ಅವ್ರಿಗೆ ಪ್ರೀ ಎಕ್ಸ್ಪೋಜರ್. ಸಪೋಸ್ ಏನೋ ಅಪ್ಪಿತಪ್ಪಿ ಕಚ್ಚಿತು, ನಮ್ಗೆ ಟೈಮ್ ಸಿಗುತ್ತಲ್ಲ, ತೊಂದರೆ ಇಲ್ಲ ಅಂತ. ಇದನ್ನ ಪ್ರೀ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅನ್ನೋದು ಅಮೇರಿಕಾದಲ್ಲೆಲ್ಲ ರೂಟಿನಲ್ಲಿ ತೊಗೊಂಡ್ಬಿಡ್ತಾರೆ ಅವರು. ಯಾಕಂದರೆ ಬಾವಿಲಿ ಆಟ ಜಾಸ್ತಿ ಅಲ್ಲಿ, ಅವ್ರಿಗೆ ಗೊತ್ತೇ ಇರಲ್ಲ, ನಿದ್ರೆ ಮಾಡ್ಬೇಕಾದ್ರೆ ಬಂದು ಕಚ್ಚೋಗ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಅಲ್ಲಿ ಕಾಮನ್ ಯೂಸ್ ಮಾಡ್ತಾರೆ ಅದನ್ನು, ಆ ರಿಸ್ಕಿ ಏರಿಯಾಸಲ್ಲೆಲ್ಲ. ಇದು ಒಂದು ಕಡೆ. ಇನ್ನೂ ಒಂದು ಕ್ಯಾಟಗರಿ ಇರುತ್ತೆ, ಏನಪ್ಪ ಅಂದರೆ ನಾಯಿ ಕಡಿತು, ನಾನು ಯಾರೂ ಮನೆಯವ್ರಿಗೆ ಹೇಳಿಲ್ಲ, 1 ವಾರ ಆಗ್ಬಿಟ್ಟಿದೆ, ಬೇರೆಯವರೆಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಬೇಡ ಬಿಡೋ, ಏನು ತೊಗೊಳ್ತೀಯ, ಏನೂ ಆಗಿಲ್ಲ, ಚೆನ್ನಾಗಿದೆಯಲ್ಲ ನೀನು ಅಂತ. ನಾನು ಏನು ಮಾಡಬೇಕು ಅಂತಾರೆ. ಅಗೇನ್ 1 ವಾರ ಆದರೂ ಪರವಾಗಿಲ್ಲ, 10 ದಿನ ಆದರೂ ಪರವಾಗಿಲ್ಲ, ಇನ್ನೂ ಟೈಮ್ ಇರುತ್ತೆ. ಅಂದರೆ 2 ವಾರಗಳು ಟೈಮ್ ಇರುತ್ತೆ. ಅದಕ್ಕೆ ನಾನು ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಿರೋದು ನಿಮಗೆ. ನಾಯಿ ಕಡಿದ ಮೇಲೆ 2 ವಾರದವರೆಗೂ ನಿಮಗೆ ಸಮಯ ಇದೆ, ಏನು ಈ ಒಂದು ಇಂಜೆಕ್ಷನ್ನ ಸ್ಟಾರ್ಟ್ ಮಾಡ್ಕೊಳಕ್ಕೆ. ಯಾರ್ಯಾರು ಆ ಥರ ಮರ್ತೋಗಿದ್ರು, ಮಾಡಿಸ್ಕೊಂಡಿಲ್ಲ ಅಂತಂದ್ರೂ, ಆವಾಗಲೂ ಎಚ್ಚೆತ್ಕೊಂಡವರು ಹೋಗಿ ವ್ಯಾಕ್ಸಿನೇಷನ್ ತಗೊಳೋದ್ರಿಂದ ಅವ್ರ ಜೀವನ ಅವ್ರು ಕಾಪಾಡ್ಕೊಳ್ಬೋದು. ಅದು ತಪ್ಪಾಯಿತು, ಅವ್ರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಯಿತು ಆಲ್ರೆಡಿ, ರೇಬಿಸ್ ಸಿಂಪ್ಟಮ್ಸು ಅಂತ ಅಂದಮೇಲೆ, ರೇಬಿಸ್ ಸಿಂಪ್ಟಮ್ಸ್ ಅಂದರೆ ಯಾವ ಥರ ಆಗುತ್ತೆ ಅಂದರೆ, ಅದು ಭಾಳ ಎಸ್ಪೆಷಲಿ ಅದನ್ನು ಹೇಳಬೇಕಾದ್ರೆ, ಈಗ ಒಬ್ಬ ಮನುಷ್ಯ ಅಲ್ಲಿ 2 ಥರ ಇರುತ್ತೆ. ಅಲ್ಲೂ ಇರಿಟೇಬಿಲಿಟಿ ಅಂದರೆ ಅವನು ಏನೋ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾನೆ, ನಾವು ಮಾತಾಡೋದಕ್ಕೆ ಅವ್ರಿಗೆ ಅರ್ಥ ಆಗಲ್ಲ, ಅವನು ಹೇಳೋದು ನಮ್ಗೆ ಅರ್ಥ ಆಗೋದಿಲ್ಲ. ಮತ್ತು ಓಡಾಡ್ತಾ ಇರ್ತಾನೆ, ಹುಚ್ಚುನಾಯಿ ಹೇಗೆ ಆಡ್ತಲ್ಲ ಅಂತೀವಲ್ಲ, ನಾವು ನೋಡ್ತೀವಿ ಹೇಳ್ತೀವಲ್ಲ, ಅದೇ ಥರ ಮನುಷ್ಯನು ಯಾರನ್ನು ಕಂಡಿದ ತಕ್ಷಣ ಭಯ ಪಡ್ತಾನೆ, ಭಯ ಭಯ ಅಂತ ಇರುತ್ತೆ ಅವನಿಗೆ. 2ನೇದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಅಂತ ಹೇಳಿದ್ರೆ, ಈ ಕಾಯಿಲೆ ಹೆಸರೇ ಇನ್ನೊಂದು ಅಂತೀವಿ ನಾವು, ಹೈಡ್ರೋಫೋಬಿಯಾ ಅಂತೀವಿ. ಅಂದರೆ ಈ ರೇಬಿಸ್ ಬಂದಿದೆ ಅನ್ನೋದಕ್ಕೆ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅದು 1ರಲ್ಲಿ 100% ಕಂಡುಹಿಡ್ಕೊಂಡ್ಬಿಡ್ಬೋದು. ರೇಬಿಸ್ ಪೇಷಂಟ್ ಇದ್ದಾರೆ ಅಂತ ಹೇಳಿದ್ರೆ ನೀರನ್ನ ತೋರಿಸೋದೆಲ್ಲ ಅವ್ರಿಗೆ, ಆ ಟ್ಯಾಪಿಂದ ಬರೋ ನೀರನ್ನ ಹಿಡಿಯೋದನ್ನ ಸೌಂಡ್ ಕೇಳಿದ್ರು ಕೂಡ ಅವ್ರು ಕೇಳಿಡಕ್ಕಾಗಲ್ಲ, ಅಷ್ಟು ಭಯ ಇರುತ್ತೆ ಅವ್ರಿಗೆ, ಹೆದರ್ಕೊಂಡ್ಬಿಡ್ತಾರೆ ಅವ್ರು. ಕುಡಿಯೋಕ್ಕಂತೂ ಆಗೋದೇ ಇಲ್ಲ, ದಟ್ ಸೆಕೆಂಡ್ರಿ. ಆ ಸೌಂಡ್ಗೂ ಅವ್ರಿಗೆ ಭಯ. ಈವನ್ ಗಾಳಿ, ಅವು ನಮಗೆ ಅಂತ ಏನು ಗಾಳಿ ಬರುತ್ತಲ್ಲ, ಆ ಗಾಳಿ ಕೂಡ ಭಯ ಆಗುತ್ತೆ ಅವ್ರಿಗೆ. ಅಂದರೆ ಆ ಲೆವೆಲ್ಗೆ ಹೋಗಿರ್ತಾರೆ ಅವ್ರು. ಬಟ್ ಕಣ್ಮುಂದೆನೇ ಅವರು ಸಾಯ್ತಾರೆ ಅಂತ ಗೊತ್ತಿದ್ರೂ ಏನು ಮಾಡೋಕ್ಕಾಗಲ್ಲ. ಸಿಂಪ್ಟಮ್ಯಾಟಿಕಲಿ ಅವ್ರಿಗೆ ಏನು ಮೆಡಿಸಿನ್ ಕೊಡಬೇಕೋ ಅದಷ್ಟೇ ಕೊಡ್ಬೋದೇ ಹೊರತು, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಸಾರಿ ಬಂತು ಅಂದರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 week to 2 weeks. ಅವ್ರು ರೇಬಿಸ್ ಅಟ್ಯಾಕ್ ಆಗಿಬಿಟ್ಟಿದೆ ಅಂದರೆ 1 to 2 weeks ಮ್ಯಾಕ್ಸಿಮಮ್, ವಿತ್ ಆಲ್ ದ ಕೇರ್. ಅವರೆಲ್ಲ ಹಾಸ್ಪಿಟಲ್ ಇಟ್ಕೊಂಡು ಐವಿ ಫ್ಲೂಟ್ಸ್ ಎಲ್ಲ ಹಾಕ್ಕೊಂಡು ಅವ್ರಿಗೆ ನ್ಯೂಟ್ರಿಷನ್ ಮೇಂಟೈನ್ ಮಾಡಿಕೊಂಡು ಇದೆಲ್ಲ ಮಾಡೋದ್ರಿಂದ, ಪ್ರೊವೈಡೆಡ್ ಗುಡ್ ನ್ಯೂಟ್ರಿಷನ್ ಎಲ್ಲ ಕೊಟ್ಟಿದ್ರೆ, ಇಲ್ಲ ಮ್ಯಾಕ್ಸಿಮಮ್ 1 week ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ ಅವ್ರಿಗೆ. ಸೊ 1 weekಲ್ಲೇ ಡೆತ್ ಆಗಿಬಿಡ್ತಾರೆ. ಸೊ ಇದಕ್ಕೆ ರೇಬೀಸ್ ಅಂತ ಬಂದರೆ ಒಂದು ಜ್ಞಾಪಕ ಇಟ್ಕೋಬೇಕು, ಫಸ್ಟ್ ಥಿಂಗ್ ಮಾಡಬೇಕಾಗಿರೋದು ಕಡಿದ ತಕ್ಷಣ wound ವಾಶ್ ಮಾಡೋದು, ಅರ್ಧ ಅಲ್ಲಿ ಹೊರಟೋಗುತ್ತೆ ನಿಮಗೆ ಕಾಯಿಲೆ. 2ನೇದು ಜ್ಞಾಪಕ ಇಟ್ಕೋಬೇಕಾಗೋದು, ವ್ಯಾಕ್ಸಿನೇಷನ್ ತೊಗೊಳೋದಕ್ಕೆ 10 ದಿನ ಟೈಮ್ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಇವತ್ತು ಮಿಸ್ ಆಯಿತು ನನಗೆ, ನಾಳೆ ಹೋಗ್ಬೇಕಾ ಅಂತ ಕೆಲವು ಈ ಥರ ಆಗಿರೋರು ಇದ್ದಾರೆ ಎಕ್ಸಾಂಪಲ್ಸ್ ನಮ್ಗೆ. ನಾನು ಹೇಳ್ತಿರೋದು ಎಲ್ಲನೂ ಹಾಸ್ಪಿಟ್ಲಿಗೆ ಬಂದು ಏನಾಗಿದೆಯಲ್ಲ ಆ ವಿಷಯಗಳ ಕುರಿತು ಹೇಳ್ತಿರೋದು. ಎಷ್ಟೋ ಜನ 4 ದಿನ ಆಗೋಯ್ತು, ಆಮೇಲೆ ಏನು ಬರೋದು ಬೇಡ ಬಿಡು ಅಂತ ಹೇಳಿದ್ರು, 7 ದಿನ ಆಗಿತ್ತು ನನಗೆ, ಆಮೇಲೆ ಯಾರೋ ಹೇಳಿದ್ರು 7 ದಿನ ಆಗೈತೆ ಬಿಡು ಮಾರಾಯ, ಮತ್ತೇನು ಮಾಡ್ಕೊತೀಯ ಅಂದರು, ಸುಮ್ಮನೆ ಆಗ್ಬಿಟ್ಟೆ ನಾನು. ಈ ಥರ ಬರ್ತಾರೆ. ಅದಕ್ಕೆ ಹೇಳೋದು, ಈವನ್ 7 days or 10th day ನೀವು ಒಂದು ಕೋರ್ಸ್ ಏನಿದೆಯಲ್ಲ, ಆ ಒಂದು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ನ ತಗೊಳೋದ್ರಿಂದ ನಿಮಗೇನು ಲಾಸ್ ಇಲ್ಲ, ಫೈನಾನ್ಷಿಯಲು ಲಾಸ್ ಇಲ್ಲ, ಕಡಿಮೆ ಬೆಲೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗೋಂಥದ್ದು ಅದು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ. ಜೊತೆಗೆ ಅದರಿಂದ ಆ ವ್ಯಾಕ್ಸಿನ್ ತೊಗೊಳೋದ್ರಿಂದ ನಿಮ್ಗೇನು ಅಡ್ವರ್ಸ್ ಎಫೆಕ್ಟ್ಸ್ ಇಲ್ಲ, 0. ಅದರಿಂದ ಏನು ತೊಂದರೆ ಇಲ್ಲ. 5 ವರ್ಷ ನಿಮ್ಮನ್ನು ನಾಯಿ ಕಡಿದ್ರೂ ಪ್ರೊಟೆಕ್ಷನ್ ಮಾಡುತ್ತೆ ಹೊರತು ಅದರಿಂದ ನಿಮ್ಗೇನು ಲಾಸ್ ಇಲ್ಲ. ಸೊ ಇದೊಂದು ಜ್ಞಾಪಕ ಇಟ್ಕೋಬೇಕು. ಮೈನ್ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ತಗೊಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ಇದೊಂದು ಹೇಳ್ತಾ, ಇನ್ನೇನಾದರೂ ಪ್ರಶ್ನೆ? ಇಲ್ಲ, ನಾನು ಹೇಳಿದ್ನಲ್ಲ ಅವಾಗ, ಅದಕ್ಕೂ ಆನ್ಸರ್ ಕೊಟ್ಟೆ. ಏನಂದರೆ, ನಿಮ್ಮ ರಿಸ್ಕಿ ಏರಿಯಾಸಲ್ಲಿ ಅನ್ನೆಸರಿ ಬೇಕಾಗಿಲ್ಲ. ರಿಸ್ಕಿ ಏರಿಯಾಸ್ ಇದ್ದು ಅಂದರೆ ದಿನ ನಾನು ಅದೇ ಹೇಳಿದೆ ಅವಾಗಲೇ, ನಮ್ಮ ರೋಡ್ ಇದು ಏರಿಯಾದಲ್ಲಿ ಭಾಳ ನಾಯಿಗಳಿದ್ದಾವೆ, ಒಬ್ಬರು ದಿನ ಕಡಿತಾನೆ ಇರುತ್ತೆ, ನಾನು ಏನು ಮಾಡೋದು ಅಲ್ಲೇ ಓಡಾಡಬೇಕು ಅಂದರೆ ಬೆಟರ್ ಟೇಕ್ ಇಟ್.
ತಗೊಂಡು ಇಟ್ಕೋಬೋದು, ತಗೋಬೋದು. ದಟ್ಸ್ ಕಾಲ್ಡ್ ಪ್ರೀ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್. ಕಡಿಯೋಕ್ಕೆ ಮುಂಚೆ ತಗೊಳ್ತಕ್ಕಂಥದ್ದು. ಅವಾಗ 5 ಡೋಸ್ ತಗೊಳೋದು ಬೇಡ, ಪ್ರೊಫ್ಲಾಕ್ಸಿಸ್ ಅಂತೇಳಿ ಬರೀ 3 ಡೋಸ್ ಕೊಟ್ಟಿರ್ತಾರೆ. ತಗೊಂಡು ಇಟ್ಕೊಬೋದು ಅದನ್ನು. ಜಸ್ಟ್ ಲೈಕ್ ಅದರ್ ವ್ಯಾಕ್ಸಿನೇಷನ್. ಈಗ ಮೊದಲೆಲ್ಲ ಕಾಮಲೆ ಅದಕ್ಕೆಲ್ಲ ಬಂದಿರಲಿಲ್ಲ. ಇವಾಗೆಲ್ಲ HBSAGಗೆಲ್ಲ ಪಾಸಿಟಿವ್ ವ್ಯಾಕ್ಸಿನ್ ತೊಗೊಂಡ್ಬಿಡ್ತೀವಲ್ಲ. ಇವಾಗೆಲ್ಲ ಇದೆಲ್ಲ ಬಂದಿದೆ, ಸರ್ವೈಕಲ್ ಕ್ಯಾನ್ಸರ್ ಎಲ್ಲ ಇತ್ತಲ್ಲ, ಗರ್ಭಕೋಶದೆಲ್ಲನೂ, ಅದೆಲ್ಲ ಈ ವ್ಯಾಕ್ಸಿನೇಷನ್ಸ್ ಇದೆ. ಮೊದಲೆಲ್ಲ ತೊಗೊಳ್ತಿರ್ಲಿಲ್ಲ, ಈಗೆಲ್ಲ ತಗೋಬೋದು, ಎಲ್ಲ ತೊಗೋಬೋದು ಆ ಥರ. ಸೊ ಇದು ಒಂದು ವ್ಯಾಕ್ಸಿನೇಷನ್ ಥರ ತೊಗೋಬೋದು. ಬಟ್ ನೀಡಿ ಇಲ್ಲ ಅಂದರೆ ಬೇಕಾಗಿಲ್ಲ. ರಿಸ್ಕಿ ಇದ್ದರೆ ತೊಗೋಬೋದು. ಅದು ಪ್ರೂವನ್. ಇಲ್ಲೆಲ್ಲ ಅಮೇರಿಕಾದೆಲ್ಲ ಫಾಲೋ ಮಾಡ್ತಾರೆ ಅದನ್ನು. ನಮ್ಮ ಇಂಡಿಯಾದಲ್ಲಿ ಫಾಲೋ ಮಾಡ್ತಾ ಇಲ್ಲ. ಸೊ ಇನ್ಫ್ಯಾಕ್ಟ್ ಇನ್ನೊಂದು ಸ್ವಲ್ಪ ಮಟ್ಟಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಪ್ರಜ್ಞಾವಂತರ ಯಾರಾದ್ರೂ ಸರ್ಕಾರದ ಮಟ್ಟಕ್ಕಿದ್ದಿದ್ರೆ ಅವರು ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ನಾವು ಬಿರಿಯಾನಿ ಕೊಡ್ತೀವಿ ಅಂತ ಹೇಳೋದು ಬಿಟ್ಬಿಟ್ಟು, ನಿಜ ಹೇಳ್ತಿರೋದು ನಾನು, ಬಿಟ್ಬಿಟ್ಟು ನಾವು ಅದಕ್ಕೆಲ್ಲ ವ್ಯಾಕ್ಸಿನ್ ಮಾಡಿಸೋಣ ಅಂತೇಳಿ ವ್ಯಾಕ್ಸಿನೇಷನ್ ಮಾಡಿಸ್ಬೋದಿತ್ತು. ಸಂತಾನ ಹರಣ ಮಾಡ್ತೀವಿ ಅಂದ್ಬಿಟ್ಟು ಒಂದಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಲ್ವಾ, ಏನೋ ಊಟ ಹಾಕ್ತೀವಿ ಅಂತ ಹೇಳಿ ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಅದಕ್ಕಿಂತ ನಾನು ಹೇಳೋದು, ಇದನ್ನ ಮಾಡ್ಬೋದು. ನಾಯಿಗಳಿಗೆ ಆದ್ರೂ ವರ್ಷಕ್ಕೊಂದ್ಸರಿನೋ 2 ವರ್ಷಕ್ಕೊಂದ್ಸರಿ ಐಡೆಂಟಿಫೈ ಮಾಡಿಕೊಂಡು ವ್ಯಾಕ್ಸಿನೇಷನ್ ಕೊಡಿಸ್ಬೋದು. ಸೊ ಅದು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಕ್ಕೆ ಅದಕ್ಕೆ ಕಡಿದ್ರೂ ನಮಗೆ ಆಗೋದು ಒಂದು ಅನಾಹುತಗಳನ್ನ ತಡಿಬೋದು. ಸೊ ಅದು ಇನ್ನೊಂದು ಅನಿಸಿಕೆ.